ಎಲ್ಲಾ ವೀಕ್ಷಕರಿಗೂ ಸ್ವಾಗತ. ಪ್ರಕೃತಿಯಲ್ಲಿ ಸಿಗುವಂತಹ ಅಮೂಲ್ಯವಾದ ಗಿಡಮೂಲಿಕೆಗಳು ಜನರ ಜೀವನವನ್ನ, ಆರೋಗ್ಯವನ್ನ ಹೇಗೆ ವೃದ್ಧಿಸಬಹುದು ಅನ್ನುವಂತಹ ದೇಸಿ ಜ್ಞಾನ ಭಂಡಾರವನ್ನ ಪೂರ್ವಜರು ನಮಗೆ ನೀಡಿರುವಂತಹ ಅಮೂಲ್ಯವಾದ ಕೊಡುಗೆ ಅಂತಾನೆ ಹೇಳ್ಬೋದು. ಭಾರತೀಯ ಸಂಸ್ಕೃತಿಯಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿ ಅನ್ನೋದು ಚಿಕಿತ್ಸೆಯಾಗಿ ಉಳಿದಿಲ್ಲ, ಬದಲಿಗೆ ಇದು ಜೀವನ ಶೈಲಿಯಾಗಿ ಬದಲಾಗಿದೆ. ಹೀಗಾಗಿ ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದರೆ ಪಾರಂಪರಿಕ ವೈದ್ಯರಾಗಿರುವಂತಹ ಸಿ ಕುಮಾರಸ್ವಾಮಿ ಅವರು. ಬನ್ನಿ ಅವರ ಹತ್ರ ಮಾತಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಮೊದಲಿಗೆ ನೀವು ಈ ಪಾರಂಪರಿಕ ವೈದ್ಯ ಪದ್ಧತಿಯನ್ನ ಹೇಗೆ ಕಲಿತ್ರಿ? ಪಾರಂಪರಿಕ ವೈದ್ಯ ಪದ್ಧತಿ ನಾನು ಹೊರಗೆಯಲ್ಲಿ ಕಲಿಯಲಿಲ್ಲ. ನಮ್ಮ ಮನೆತನದಲ್ಲೇ ಅದನ್ನು ಮಾಡ್ಕೊಳ್ತಾ ಬರ್ತಿದ್ರು, ಚಿಕಿತ್ಸೆ ನೀಡ್ತಾ ಬರ್ತಿದ್ರು. ನಮ್ಮ ಮುತ್ತಾತ ಬಸಪ್ಪ ಮತ್ತು ನಮ್ಮ ತಾತ ಅಮರಣ್ಣ ಅಂತೇಳಿ, ಅವರು ನಮ್ಮ ತಂದೆ ಚನ್ನಬಸಪ್ಪ ಅಂತೇಳಿ. ಈಗ ನಾನು 4 ತಲೆಮಾರಿನ ಪಾರಂಪರಿಕ ವೈದ್ಯ ಮೇಡಮ್. ಈಗ 4 ತಲೆಮಾರುಗಳಿಂದನೂ ನಾವು ಪಾರಂಪರಿಕ ವೈದ್ಯ ಚಿಕಿತ್ಸೆಯನ್ನು ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಅದು ಮನೆಯಲ್ಲಿ ನಾವು ಚಿಕ್ಕವರಾಗಲಿಂದ ನಮ್ಮ ತಂದೆಯವರ ಕೈಯಲ್ಲಿ ಆ ಔಷಧಿಯನ್ನು ಮಾಡೋದನ್ನು ನೋಡ್ತಾ ಎಲ್ಲನೂ ನೋಡ್ಕೊಂಡಿದ್ವಿ. ನಮ್ಮ ತಂದೆಯವರು ತೀರ್ಕೊಂಡ ನಂತರ ಆ ಪಾರಂಪರಿಕ ವೈದ್ಯ ಪದ್ಧತಿನ ಮುಂದುವರಿಸುವಂಥ ಅನಿವಾರ್ಯ ಆಯಿತು. ನಾನು ಚಿಕಿತ್ಸೆ ನೀಡೋದನ್ನು ಮುಂದುವರಿಸಿದೆ. ಹಾಗಾಗಿ ನಮ್ಮ ತಂದೆಯವರು ನೀಡ್ತಿರೋ ಚಿಕಿತ್ಸೆ ಬಂದ ಜನಗಳು ನನಗೆ ಗುಣ ಆಗೈತೆ ಅಂತ ಆರಿಸಿ ಆಶೀರ್ವಾದ ಮಾಡ್ತಿದ್ರಲ್ಲ, ಅದೇ ನನಗೆ ಸ್ಫೂರ್ತಿಯಾಗಿತ್ತು ಮೇಡಮ್. ಸರ್, ಇವಾಗ ನೀವು ಯಾವೆಲ್ಲ ರೋಗಗಳಿಗೆ ಚಿಕಿತ್ಸೆಯನ್ನು ನೀಡ್ತೀರಾ ಸರ್? ನಮ್ಮಲ್ಲಿ ಹೆಚ್ಚು ಪ್ರಮಾಣದ ರೋಗಿಗಳು ಬರೋದು ಗಂಡಮಲೆ, ಗಂಟುಗಡ್ಡೆಗಳು ಮತ್ತು ವಾಸಿಯಾಗದ ಹಳೆಯ ಗಾಯಗಳು, ಸರ್ಪ ಹುಣ್ಣುಗಳಲ್ಲಿ ಭಾಳಷ್ಟು ವಿಧಗಳು ಬರ್ತವೆ. ಎಲ್ಲ ಥರದ ಹುಣ್ಣುಗಳಿಗೂ ಔಷಧಿ ಕೊಡ್ತೀವಿ ಮೇಡಮ್. ಸರ್, ಇವಾಗ ನೀವು ಗಂಡು ಮಾಲೆ ಅಂತ ಅಂದ್ರಿ, ಹಾಗಂದ್ರೆ ಏನು? ಇವಾಗ ಕೆಲವರಿಗೆ ದೇಹದ ಹಲವಾರು ಭಾಗಗಳಲ್ಲಿ ಗಂಟುಗಡ್ಡೆಗಳೆಲ್ಲ ಬೀಳ್ತಾ ಇರ್ತವೆ. ಸೊ ಇವಾಗಿನ ಜನರೇಷನ್ ಅಲ್ಲಿ ಥೈರಾಯ್ಡ್ ಕೂಡ ಜಾಸ್ತಿ ಆಗಿದೆ. ಈ ಥೈರಾಯ್ಡ್ ಮತ್ತೆ ಗಂಡು ಮಾಲೆ ಒಂದೇನಾ, ಅಥವಾ ಈ ದೇಹದಲ್ಲಿ ಬರುವಂತಹ ಗಂಡು ಮಾಲೆಗಳು ಎಲ್ಲನೂ ಒಂದೇನಾ ಅನ್ನುವಂಥದ್ದು ಸರ್? ಗಂಡು ಮಲೆ, ಗಂಟುಗಡ್ಡೆಗಳು ದೇಹದಲ್ಲಿ ಆಯುರ್ವೇದ ಪದ್ಧತಿ ಪ್ರಕಾರ ಹೇಳೋದಾದರೆ ಕಫ ದೋಷ ಮತ್ತು ವಾತ ದೋಷದಿಂದ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಕುತ್ತಿಗೆ ಭಾಗದಲ್ಲಿ ಬೆಳೆಯುವ ಗಂಟುಗಡ್ಡೆಗಳನ್ನು ಗಂಡು ಮಲೆ, ಗಂಟುಗಡ್ಡೆಗಳು ಅಂತ ಕರಿತೀವಿ. ಮತ್ತು ಕಿವಿ ಮುಂದೆ, ಕಿವಿ ಹಿಂದೆ, ಕಿವಿ ಕೆಳಗಡೆ ಅಲ್ಲಿ ಜಾಸ್ತಿ ಪ್ರಮಾಣದ ಗಂಟುಗಡ್ಡೆಗಳು ಬರ್ತವೆ. ಎಲ್ರಿಗೂ ಗೊತ್ತಿರೋಂಗೆ ಹೇಳೋದಾದರೆ ಕಿವಿ ಮುಂದೆ ಒಂದು ಬಾವು ಬರುತ್ತೆ, ಅದನ್ನು ಮಂಗನ ಬಾವು ಅಂತ ಕರೀತಾರೆ ಅಥವಾ ಮಂಪ್ಸ್ ಅಂತ ಕರೀತಾರೆ. ಮಂಪ್ಸ್, ಮಂಗನ ಬಾವನ್ನು ನಾವು ಗಂಡು ಮಲೆ ಅಂತಲೇ ಗುರುತಿಸ್ತೀವಿ. ಕಫ ರೋಗದಲ್ಲಿ ಜಾಸ್ತಿ ಕಫ ವೃದ್ಧಿಯಾಗಿ ವಾತ ವೃದ್ಧಿಯಾದಾಗ ಆ ಗಂಟುಗಡ್ಡೆ ಬರುತ್ತೆ. ಮತ್ತು ಕಿವಿ ಕೆಳಗಡೆ ಬರುತ್ತೆ, ಕುತ್ತಿಗೆ ಭಾಗದಲ್ಲಿ ಹಲವಾರು ಗಂಟುಗಡ್ಡೆಗಳು ಬರ್ತವೆ, ಅವನ್ನ ನಾವು ಗಂಡು ಮಲೆ ಅಂತೀವಿ. ಕುತ್ತಿಗೆ ಭಾಗದಲ್ಲಿ ಹೇಳೋದಾದರೆ ನೀವು ಹೇಳ್ದಂಗೆ ಥೈರಾಯ್ಡ್ ಗಂಟುಗಡ್ಡೆ ಗಂಡು ಮಲೆ ಅಂತ ಅನ್ನೋದಿಲ್ಲ. ಥೈರಾಯ್ಡ್ ಬೇರೆ, ಗಂಡು ಮಲೆನೇ ಬೇರೆ. ಅದೇ ಗಂಡು ಮಲೆ ಗಂಟುಗಡ್ಡೆಗಳಿಗೆ ಉಪಯೋಗಿಸುವಂಥ ಕೆಲವೊಂದು ಔಷಧಿಯನ್ನು ಥೈರಾಯ್ಡ್ ಅಲ್ಲಿ ಬಳಸ್ತಾರೆ. ಥೈರಾಯ್ಡ್ ಗಂಡು ಮಲೆ ಆಗೋದಿಲ್ಲ ಮೇಡಮ್. ಇನ್ನು ನೆಕ್ಸ್ಟ್ ಸರ್, ನೀವು ಹುಣ್ಣು ಅಂದ್ರಿ, ಗುಬಿ ಹುಣ್ಣು ಅಂತ. ಆ ಗುಬಿ ಹಣ್ಣು ಅಂದ್ರೆ ಏನು ಸರ್? ಗೂಬಿ ಹುಣ್ಣು ನಮ್ಮ ಭಾಗದಲ್ಲಿ ಬಳಸುವ ಭಾಷೆಗಳನ್ನು ನಾನು ಹೇಳೋದಾದರೆ, ಕಫ ಜಾಸ್ತಿ ಆದಾಗ, ಕೋಲ್ಡ್ ಅಲರ್ಜಿ ಆದಾಗ ಶೀತಗಡ್ಡೆ ಅಂತ ಆಗುತ್ತೆ. ಗಳಗಂಡ ಅಂತಲೂ ಕರೀತಾರೆ ಅದನ್ನು. ಟಾನ್ಸಿಲ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಗಳಗಂಡ ಅಂತ ಕರಿತೀವಿ. ಮತ್ತು ಅದೇ ಕಫ ಜಾಸ್ತಿ ಆದಾಗ ಶೀತಗಡ್ಡೆ ಕುತ್ತಿಗೆ ಭಾಗದಲ್ಲಿ ಬರುವ ಕಫ ಕಿವಿ ಹಿಂದ್ಗಡೆ, ತಮಟೆ ಹಿಂದ್ಗಡೆ ಬಂತು ಅಂದರೆ ಅದನ್ನು ಗೂಬಿ ಒಳಗಡೆ ಅಂದರೆ ಕಿವಿ ಏನು ಇರುತ್ತಲ್ಲ, ಪೊರೆ ಇರುತ್ತಲ್ಲ, ಪೊರೆ ಹಿಂದ್ಗಡೆ ಹುಣ್ಣಾಗಿ ಆ ಹುಣ್ಣು ಒಡೆದು ಅದರ ಒಳಗಡೆಯಿಂದ ಕ್ಯೂ ಬಂತು ಅಂದರೆ ಅದನ್ನು ಗೂಬಿ ಹುಣ್ಣು ಅಂತ ಕರಿತೀವಿ. ಮತ್ತು ಹುಣ್ಣುಗಳಲ್ಲಿ ಭಾಳಷ್ಟು ಆ ಕಣ್ಣಿನ ಹತ್ರ ಒಂದು ಹುಣ್ಣು ಬರುತ್ತೆ, ಅದರಲ್ಲೂ ಕ್ಯೂ ಬರುತ್ತೆ, ಅದನ್ನು ನಾವು ಕುಣಿಕಿ ಹುಣ್ಣು ಅಂತ ಕರಿತೀವಿ. ಅದರಲ್ಲಿ ಬಂದು ಕೆನ್ನೆ ಮುಂದ್ಗಡೆ ಇಲ್ಲೆಲ್ಲ ಒಂದು ಗಂಟು ಬರುತ್ತೆ, ಅದನ್ನು ನಾವು ಜಂತು ಹುಣ್ಣು ಅಂತಲೂ ಕರಿತೀವಿ. ಭಾಳಷ್ಟು ಜನರು ಜಂತು ಹುಣ್ಣಿಗೂ ಮತ್ತು ಹಲ್ಲು ನೋವು ಜಾಸ್ತಿಯಾಗಿ ಹಲ್ಲಲ್ಲಿ ಕುರ ಒಡೆದು ಸೋರಿ ಕ್ಯೂ ಬಂದಾಗ ಅದು ಜಂತು ಹುಣ್ಣು ಅಂತ ತಿಳ್ಕೊಳ್ತಾರೆ. ಹಲ್ಲಿಂದ ಬರೋ ಕ್ಯೂ ಹುಣ್ಣು ಬೇರೆ, ಜಂತು ಹುಣ್ಣು ಅಂತಲೇ ಸಪ್ರೇಟ್ ಆಗಿ ಕೆನ್ನೆ ಮೇಲಾಗಿ ಹುಣ್ಣಾಗೋದು ಬೇರೆ. ಹುಣ್ಣುಗಳಲ್ಲಿ ಬಹಳಷ್ಟು ಇದೆ ಮೇಡಮ್. ಯಾವ ಭಾಗದಲ್ಲಿ ಒಂದು ಗಂಟಾಗಿ ಆ ಗಂಟು ಕೀವ ಆಗಿ ಪರಿವರ್ತನೆ ಆಗಿ ಅದು ಒಡೆದು ಸೋರುತ್ತೆ, ಅದನ್ನೆಲ್ಲ ಹುಣ್ಣು ಅಂತ ಕರೆಯೋದು ರೂಢಿ ಶಬ್ದ ಮೇಡಮ್ ನಮ್ಮ ಕಡೆ. ಸರ್, ಇದಕ್ಕೆ ಏನೆಲ್ಲ ಉಪಾಯ ಮಾಡ್ಬೋದು? ಅಂದ್ರೆ ಕೆಲವರಿಗೆ ಕಣ್ಣಿನ ಸುತ್ತ ತುಂಬಾನೇ ಹುಣ್ಣು ಬಿದ್ದಿರುತ್ತೆ, ಚರ್ಮದಲ್ಲೂ ಗಂಟಾಗಿ ಹುಣ್ಣು ಬಿದ್ದಿರುತ್ತೆ. ಸೊ ಇದಕ್ಕೆಲ್ಲ ಏನು ಉಪಾಯ ಮಾಡ್ಬೋದು ಸರ್ ಈ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ನೋಡೋದಾದ್ರೆ?
ಉಪಾಯ ಹೇಳೋದಾದರೆ ಮೇಡಮ್, ಅವರು ರಕ್ತ ಶುದ್ಧ ರಕ್ತದಿಂದನೇ ಈ ಥರದ ಹುಣ್ಣು ಮತ್ತು ಗಂಟುಗಳು, ನಾನು ಆಗಲೇ ಹೇಳಿದೆ, ಭಾಳಷ್ಟು ಕುತ್ತಿಗೆ ಭಾಗದಲ್ಲಿ ಕಫ ಮತ್ತು ವಾತ ಆದಾಗ, ಆದರೆ ಬೇರೆ ಬೇರೆ ಭಾಗದಲ್ಲಿ ಹುಣ್ಣು, ಚರ್ಮದ ಮೇಲೆ ಸಮಸ್ಯೆ, ರಕ್ತ ಅಶುದ್ಧಿ ಇದ್ದಾಗ ಬರುತ್ತೆ. ಸ್ವಲ್ಪ ರಕ್ತ ಶುದ್ಧಿ ಆಗಲಿಕ್ಕೆ ಏನು ಬೇಕೋ ಔಷಧಿ ತೊಗೊಳ್ಬೇಕಾಗತ್ತೆ. ಕಫ ನಿವಾರಣೆ ಆಗಲಿಕ್ಕೆ ಒಂದಿಷ್ಟು ಔಷಧಿ ತೊಗೊಂಡ್ರೆ ಪ್ರಾರಂಭದ ಹಂತದಲ್ಲಿ ಗುಣ ಆಗುತ್ತೆ. ಮನೆ ಮದ್ದು ಅಂತ ಮಾಡದೆ ಹತ್ತಿರದ ವೈದ್ಯರನ್ನ ಅಥವಾ ಸಂಬಂಧಪಟ್ಟವ್ರನ್ನ ಸಂಪರ್ಕಿಸೋದೇ ಉತ್ತಮ ಅಂತ ನನಗನ್ಸುತ್ತೆ. ಆ ಥರ ಗಾಯಗಳಾದಾಗ ಅದು ಬೇಗ ವಾಸಿ ಆಗೋದಿಲ್ಲ. ಈ ವಾಸಿ ಆಗೋದಕ್ಕೆ ಏನೆಲ್ಲ ಮಾಡ್ಬೋದು ಅಂತ? ಗಂಡು ಮಲೆ ಗಂಟುಗಡ್ಡೆಗಳು ಗಂಟು ಕರಗಲಿಕ್ಕೆ, ನಾವು ಪ್ರಾರಂಭದ ಹಂತದಲ್ಲಿ ಬಂದರೆ ಆ ಗಂಟನ್ನು ಅಲ್ಲೇ ಕರಗಲಿಕ್ಕೆ, ಕೀವು ಆಗಲಾರ್ದಂಗೆ ಅಲ್ಲೇ ಕರಗೋಗ್ಲಿಕ್ಕೆ ಔಷಧಿ ಕೊಡ್ತೀವಿ. ಅನಿವಾರ್ಯವಾಗಿ ಅದು ದೊಡ್ಡದಾಗಿತ್ತು, ಕೀವು ಆಗುವಂಥ, ಅಲ್ಲಿ ಪಸ್ಸಾಗುವಂಥ ಹಂತಕ್ಕೆ ಹೋಗ್ಬಿಟ್ಟಿತ್ತು ಅಂದರೆ ಅದು ಅನಿವಾರ್ಯವಾಗಿ ಒಡೆದು ಸೋರುತ್ತೆ. ಒಡೆದು ಸೋರಿದ ಮೇಲೆ ಗಾಯ ಕಚ್ಚಲಿಕ್ಕೆ ನಾವು ಒಂದಿಷ್ಟು ಆಯಿಲು ಅಥವಾ ಆಯಿಂಟ್ಮೆಂಟ್ ಅದೆಲ್ಲ ಕೊಡ್ತೀವಿ, ಗಾಯ ವಾಸಿ ಆಗುತ್ತೆ. ಕೆಲವೊಬ್ಬರಿಗೆ ಯಾವುದೇ ಥರದ ಗಾಯಗಳಾದರೂ ಬೇಗನೆ ವಾಸಿ ಆಗಲ್ಲ. ಕಾರಣ ಏನಂದರೆ ಅವರಿಗೆ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಇರ್ತದೆ, ದೇಹದಲ್ಲಿ ರೋಗ ನಿರೋಧಕ ಶಕ್ತಿ, ಗಾಯ ಗುಣ ಹೊಂದಲಿಕ್ಕೆ ಆಗದೇ ಇರುವಂಥ ಕೆಲವೊಂದಿಷ್ಟು ಉರಿ ಬರುತ್ತೆ. ಭಾಳಷ್ಟು ಜನರಿಗೆ ಕೀವು ಆದಮೇಲೆ ಒಡೆದು ಸೋರಿದ್ರೆ ಉರಿ ಬರುತ್ತೆ, ಅವರಿಗೆ ಆ್ಯಂಟಿ ಇಂಪ್ಲಿಮೆಂಟರಿ ಗುಣ ಅದೆಲ್ಲ ಕಡಿಮೆ ಆಗಿಬಿಟ್ಟಿರುತ್ತೆ. ಹಾಗಾಗಿ ಆ ವೂಂಡ್ ಹೀಲಿಂಗ್ ಕೆಪಾಸಿಟಿನೂ ಕಡಿಮೆ ಇರುತ್ತಲ್ಲ, ಹಾಗಾಗಿ ಕೆಲವರಿಗೆ ಮಾತ್ರ ಗಾಯ ಮಾಯಲ್ಲ. ಅಂಥವ್ರಿಗೆ ಸ್ವಲ್ಪ ಚೆನ್ನಾಗಿರೋ ಮತ್ತು ಕಷಾಯ ಮಾತ್ರೆಗಳನ್ನು ನಾವು ಸೇವನೆ ಮಾಡಲಿಕ್ಕೆ ಕೊಟ್ಟು, ಔಷಧಿ ಮತ್ತು ಹಚ್ಚಲಿಕ್ಕೆಲ್ಲ ಒಂದಿಷ್ಟು ಔಷಧಿ ಕೊಟ್ಟು ಗಾಯ ವಾಸಿ ಮಾಡ್ತೀವಿ. ಗಂಡು ಮಲೆಯಲ್ಲಿ ಯಾವೆಲ್ಲ ವಿಧಗಳಿವೆ, ಎಷ್ಟು ವಿಧಗಳಿವೆ, ಯಾವ ರೀತಿ ಸಮಸ್ಯೆಗಳಿಗೆ ಉಪಯೋಗವನ್ನು ಮಾಡ್ಕೋಬಹುದು ಅನ್ನುವಂಥದ್ದು ಸರ್? ಗಂಡು ಮಲೆ ಗಂಟುಗಡ್ಡೆಗಳಲ್ಲಿ ಮೇಡಮ್, ಕುತ್ತಿಗೆ ಭಾಗದಲ್ಲಿ ಬೆಳೆಯುವ ಗಂಟುಗಡ್ಡೆಗಳಲ್ಲಿ ಗಂಡು ಮಲೆ ಅಂತ ಕರೀತಾರೆ. ಆ ಗಂಡು ಮಲೆ ಒಂದೇ ಥರದ ಗಂಟಿದ್ದು, ಅದು ನೋವಿದ್ದು ಸುಮಾರು 8-10 ದಿನಗಳ ಒಳಗಡೆ ಅದು ಕೀವ ಆಗಿ ಒಡೆದು ಸೋರಿತಂದ್ರೆ ಅದು ಸಾಧಾರಣವಾಗಿ ಗಂಡು ಮಲೆ ಅಂದ್ಕೊಳ್ಬೇಕು. ಯಾವುದು ಪ್ರಾರಂಭದ ಹಂತದಲ್ಲಿ ನೋವು ಇರುತ್ತೋ ಅದು ಗಂಡು ಮಲೆ ಅಂತ ತಿಳ್ಕೊಳ್ಬೇಕು. ಯಾವುದು ನೋವಿಲ್ಲದೆ ಕುತ್ತಿಗೆ ಭಾಗದಲ್ಲಿ 4, 6, 8ಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಗಂಟುಗಳು ಬೆಳೆದು ಅಂದರೆ ಅದನ್ನು ನಾವು ಗಂಡಮಲೆ ಅಂತ ಕರೆಯಲ್ಲ, ಅದನ್ನು ಸರಗಂಟು ಗಂಡಮಲೆ ಅಂತ ಕರಿತೀವಿ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಗಂಡಮಲೆ ಅನ್ನೋದಕ್ಕಿಂತ ಸರಗಂಟ ಗಂಡಮಲೆನೇ ಜಾಸ್ತಿ ಆಗ್ತವೆ. ಆ ಸರಗಂಟ ಗಂಡಮಲೆನ ನಮ್ಮ ಭಾಷೆಯಲ್ಲಿ ಜನರಿಗೆ ಸರಗಂಟ ಗಂಡಮಲೆ ಅಂತ ಹೇಳೋದು ಕಲ್ತೀವಿ. ಆದರೆ ಅದನ್ನು ನಾವು ಬೇರೆ ಶಬ್ದಗಳಲ್ಲಿ ಅಥವಾ ಏನು ಕರೀತಾರೆ ಆಸ್ಪತ್ರೆಗಳಲ್ಲಿ ಅಂದರೆ ಅದನ್ನು ನಿಂಫ್ಲೋಡು ಅಥವಾ ಟ್ಯೂಬರ್ಕುಲೋಸಿಸ್ ಅಂತ ಕರೀತಾರೆ. ಏನು ಹೇಳ್ತೀವಿ, ದೇಹದ ಅಪೌಷ್ಟಿಕತೆ ಮತ್ತು ಪೋಷಣೆ ಧಾತುವಿನ ಕೊರತೆಯಿಂದ ಬರುತ್ತವೆ. ಅದನ್ನು TB ಗಡ್ಡೆಗಳಂತಲೇ ಡಾಕ್ಟ್ರು ಅದನ್ನು ಹೇಳ್ತಾರೆ ಒಂದಿಷ್ಟು ಪರೀಕ್ಷೆಗಳನ್ನ ಮಾಡಿ. ಹಾಗಾಗಿ ಗಂಡಮಲೆ ಗಂಟುಗಡ್ಡೆ ದುಗ್ಧ ರಸಗ್ರಂಥಿ ಮತ್ತು ಜೊಲ್ಲು ರಸಗ್ರಂಥಿಗಳಲ್ಲಿ ಆಗುತ್ತೆ, ಗಂಟುಗಡ್ಡೆಗಳಾಗ್ತವೆ. ಭಾಳಷ್ಟು ಇತ್ತೀಚಿನ ದಿನಗಳಲ್ಲಿ ಸರಗಂಟ ಗಂಡುಮಲೆ ಅಥವಾ TB ಗಡ್ಡೆಗಳಂತಲೇ ಹೇಳ್ಬೋದು. ಗಂಡುಮಲೆ ಬೇರೆ ಬೇರೆ ದೇಹದಲ್ಲಿ ಎಲ್ಲ ಥರದ ಗಂಟುಗಡ್ಡೆಗಳನ್ನು ನಾವು ಗಂಡಮಲೆ ಅಂತ ಕರೆಯಲ್ಲ. ಆಯಾ ಜಾಗದಲ್ಲಿ ಗಂಟುಗಳಾಗಿರ್ತವೆ, ಅದಕ್ಕೆ ತಕ್ಕಂಗೆ ಚಿಕಿತ್ಸೆ ಮಾಡ್ತಾರೆ. ಗಂಡಮಲೆನೇ ಬೇರೆ, ದೇಹದಲ್ಲಿ ಆಗುವ ಬೇರೆ ಬೇರೆ ಗಂಟುಗಳ ಬೇರೆ. ಇವಾಗ ಗಂಡಮಾಲೆ ಬಗ್ಗೆ ಸಾಕಷ್ಟು ವಿಷಯ ಕೊಟ್ರಿ. ಇವಾಗ ಗಂಡಮಾಲೆ ಅನ್ನುವಂಥದ್ದು ಯಾವ ವ್ಯಕ್ತಿಗೆ ಹೇಗೆ ಬರುತ್ತೆ ಅನ್ನುವಂಥದ್ದು ಸರ್? ರಕ್ತದಲ್ಲಿ ಒಂದಿಷ್ಟು ದೋಷಗಳಿರುತ್ತೆ ಮೇಡಮ್. ಹಾಗಾಗಿ ನಾನು ಆಗಲೇ ಹೇಳಿದೆ, ಕಫ ಮತ್ತು ವಾತ ವೃದ್ಧಿಯಾದಾಗ, ಕಫ ವೃದ್ಧಿಯಾದಾಗ ಮಾಂಸಖಂಡಗಳಲ್ಲಿ ಒಂದಿಷ್ಟು ಗಂಟುಗಳು ಬರ್ತವೆ. ಆ ಗಂಟುಗಳು ಬೇರೆ ಬೇರೆ ಭಾಗದಲ್ಲಿ ಆದಾಗ ಅದನ್ನು ಗಂಟುಗಡ್ಡೆಗಳಂತಲೇ ಗುರುತಿಸ್ತೀವಿ. ಆ ಸ್ಥಳ ಏನಿದೆಯಲ್ಲ, ಕುತ್ತಿಗೆ ಭಾಗದಲ್ಲಿ ಆಗುವನ್ನು ಮಾತ್ರ ಗಂಟುಗಡ್ಡೆಗಳು ಅಥವಾ ಗಂಡಮಲೆ ಅಂತ ಕರಿತೀವಿ. ಬೇರೆ ಬೇರೆ ಭಾಗದಾಗ ಆದಾಗ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ. ಎಲ್ಲ ಗಂಟುಗಡ್ಡೆಗಳು TB ಗಡ್ಡೆ ಆಗಲ್ಲ, ಎಲ್ಲ ಗಂಟುಗಡ್ಡೆಗಳು ಕ್ಯಾನ್ಸರ್ ಗಡ್ಡಿನೂ ಆಗಲ್ಲ. ಅದನ್ನು ಗುರುತಿಸೋದ್ರ ಮೇಲೆ ಇರುತ್ತೆ. ನಾವು ಅನುಭವದಿಂದ ಅದನ್ನೇ ಒಂದಿಷ್ಟು ಗುರುತಿಸ್ತೀವಿ. ಸರ್, ಇವಾಗ ಯಾರೋ ಗುಬಿ ಹುಣ್ಣಿಯಿಂದ ನರಳಾಡ್ತಿದ್ದಾರೆ ಅಂದರೆ ಅವ್ರು ಹೇಗೆ ಇದಕ್ಕೆ ಚಿಕಿತ್ಸೆಯನ್ನು ಪಡಿಬಹುದು? ಕಫ ದೋಷ ಆದಾಗ ಕಿವಿ ಹಿಂದ್ಗಡೆ ಕಫ ಸೇರಿಕೊಂಡು ಗೂಬಿ ಒಳಗಡೆ ಅಂದರೆ ಕಿವಿ ತಮಟೆ ಏನಿರುತ್ತಲ್ಲ, ತಮಟೆ ಹಿಂದ್ಗಡೆ ಕಫ ಇದ್ದಾಗ ಹುಣ್ಣಾಗುತ್ತೆ. ಆ ಹುಣ್ಣು ಹಂತ ಹಂತವಾಗಿ ಒಡೆದು ಸೋರ್ಲಿಕ್ಕೆ ಶುರುವಾಗಿ ಕಿವಿಯ ಒಳಗಡೆಯಿಂದ ಬಂದಾಗ ನೋವು ಕಡಿಮೆ ಆಗುತ್ತೆ ಸೋರಿದ ಮೇಲೆ. ಆ ಪ್ರಾರಂಭದಲ್ಲಿ ಅವ್ರು ಏನು ಮಾಡಬೇಕು ಅಂದರೆ, ಮೊದಲದ್ದು ಕೋಲ್ಡ್ ಕಫ ಅಲರ್ಜಿ ಆಗಲಾರ್ದಂಗೆ
ತಂಪು ಪಾನೀಯ ಪದಾರ್ಥ ಏನು ಹೇಳ್ತೀವಿ, ಕೋಲ್ಡ್ ವಾಟ್ರು, ಕೂಲ್ ಡ್ರಿಂಕ್ಸು, ಐಸ್ ಕ್ರೀಮು, ಅದನ್ನು ಮೊದಲು ತಗೊಳ್ಳೋದನ್ನು ನಿಂದಿರಿಸಬೇಕು. ಫ್ರಿಜ್ನಲ್ಲಿರೋ ಪದಾರ್ಥಗಳನ್ನ ಏನೂ ಸೇವನೆ ಮಾಡದೇ ಇದ್ದಾಗ ಅದೊಂದಿಷ್ಟು ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ಕಷಾಯಗಳನ್ನು ಸೇವನೆ ಮಾಡಿದ್ರೆ, ಸಾಧಾರಣವಾಗಿ ರೋಗ ನಿರೋಧಕ ಕಷಾಯ ಕುದಿಸಿ ಸೇವನೆ ಮಾಡಿದ್ರೆ ಅವರಿಗೆ ಸ್ವಲ್ಪ ಉಷ್ಣ ಆಯಿತು ಅಂದರೆ ಆ ಕಫ ನೀರಾಗುತ್ತೆ, ಅರ್ಧ ಕಾಯಿಲೆ ವಾಸಿ ಆಗ್ದಂಗೆ ಆಗುತ್ತೆ ಮೇಡಮ್. ಅದು ಕಫ ನಿವಾರಣೆ ಮಾಡ್ಕೊಳ್ಳೋ ಎಲ್ಲ ಪ್ರಯತ್ನ ಅವ್ರು ಮಾಡಿದ್ರು ಅಂದರೆ ಅವಾಗ ಅರ್ಧ ಗೂಬಿ ಹುಣ್ಣನ್ನು ಅವರು ಕಂಟ್ರೋಲ್ ಮಾಡ್ಕೊಂಡಂಗೆ ಆಗುತ್ತೆ. ಮತ್ತು ಕಿವಿ ಸೋರ್ತಿತ್ತು, ಹುಣ್ಣಾಗಿತ್ತು, ನೋವಿತ್ತು ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಹಾಕಿ ಬಿಸಿ ಮಾಡಿ ಸೋಸಿ, ಅದನ್ನು ಜಜ್ಜಿ ಬೆಳ್ಳುಳ್ಳಿ ಹಾಕಿ ಸೋಸಿ ಆ ಎಣ್ಣೆಯನ್ನು 4 ಹನಿಗಳನ್ನು 2 ಹನಿಗಳನ್ನು ಕಿವಿಯಲ್ಲಿ ಹಾಕುವ ಒಂದು ಪ್ರಯತ್ನವನ್ನು ಮಾಡಿದ್ರು ಹುಣ್ಣು ಒಡೆದು ಸೋರುತ್ತೆ ಅಥವಾ ಅಲ್ಲೇ ಅದು ಕರಗುವ ಸಾಧ್ಯತೆ ಇರುತ್ತೆ. ಪ್ರಾರಂಭದ ಚಿಕಿತ್ಸೆಯನ್ನು ಇಷ್ಟು ಮಾಡ್ಕೊಳ್ಬೋದು. ಇದಾಗಿತ್ತು ವೈದ್ಯರ ಮಾತುಗಳು. ಬ್ರೇಕ್ನ ನಂತರ ಮತ್ತೆ ಸಿಗ್ತೀನಿ.